ನಾನು ನಿಮಗೆ 5 ಇಂಪಾರ್ಟೆಂಟ್ ಮೈಂಡ್ ಸೆಟ್ ಪಾಯಿಂಟ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರ. ನೋಟ್ ಮಾಡ್ಕೊಳ್ಳಿ, ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲು ಇದಾದ ಮೇಲೆ ನೀವು ಸಬ್ಸಿಡಿ ಅಥವಾ ಹೊಸ ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡಬೇಕು ಸ್ನೇಹಿತರೆ. ಮೊದಲನೇದು, ನೆಗೆಟಿವ್ ಥಿಂಕಿಂಗ್ ಅನ್ನ ಬಿಟ್ಟು ಪಾಸಿಟಿವ್ ಥಿಂಕಿಂಗ್ ಬನ್ನಿ. ನೆಗೆಟಿವ್ ಥಿಂಕಿಂಗ್ ಅನ್ನು ಬಿಟ್ಟು ಪಾಸಿಟಿವ್ ಥಿಂಕಿಂಗ್. ಏನ್ ನೆಗೆಟಿವ್ ಥಿಂಕಿಂಗ್? ಸಬ್ಸಿಡಿ, ಇವು ಕೊಲ್ಯಾಟ್ರಲ್ ಫ್ರೀ, ಈ ಲೋನ್ ಎಲ್ಲ ನಮಗ್ ಸಿಗಲ್ಲ ಮರೆಯ, ಯಾವ್ದು ರಾಜಕೀಯದವರಿಗೆ ಅಷ್ಟೇ ಸಿಗೋದು, ನಮ್ಮಂತವ್ರಿಗೆಲ್ಲ ಬಡವರಿಗೆ ಬ್ಯಾಂಕ್ನವ್ರು ಕೊಡಲ್ಲ, ಅದು 1000ಕ್ಕೆ ಒಬ್ರಿಗಷ್ಟೇ ಕೊಡೋದು, ನಮ್ಗೆಲ್ಲ ಅದು ಸಿಗಲ್ಲ. ಸಬ್ಸಿಡಿ ದುಡ್ಡು ಅಷ್ಟು ಅಲ್ಲೇ ಅವ್ರಿಗೆ ಯಾರಿಗ ಕೊಡೋಕೆ ಸರಿಯಾಗಿ ಹೋಗ್ತೈತಿ, ಅದು ಸಿಕ್ಕಾಬಿಟ್ಟೆ ಲಂಚ ಕೊಡಬೇಕು ಮಾರಾಯ. ಸೊ ಇದೆಲ್ಲ ನಮ್ಮ ಮೈಂಡ್ ಸೆಟ್, ರಿಯಾಲಿಟಿ ಅಲ್ಲ, ಇದು ಮಿಥ್ಯ, ಸುಳ್ಳು. ನಿಮ್ಗೆ ಈ ಯೋಜನೆ ಬಗ್ಗೆನೇ ಗೊತ್ತಿಲ್ಲ, ಈ ಕಾನ್ಸೆಪ್ಟ್ ಬಗ್ಗೆನೇ ಗೊತ್ತಿಲ್ಲ, ಇದು ಹೆಂಗ್ ಪ್ರೋಸೆಸ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಗೊತ್ತಿಲ್ದಿರೋ ವ್ಯಕ್ತಿ, ನಾನು ಅವಾಗ 10 ವರ್ಷದ ಹಿಂದೆನೆ ಟ್ರೈ ಮಾಡಿದ್ದೆ ಮರೆಯ, ನಂದು 10 ಎಕರೆ ಜಮೀನ್ ಇತ್ತು, ನನಗೆ ಬ್ಯಾಂಕ್ನವ್ರು ಕೊಡ್ಲಿಲ್ಲ, ನಾನು ಹೋದ ವರ್ಷ ನಂದು 2 ಸೈಟ್ ಅಡ ಇಟ್ಟು ಕೊಡ್ರಿ ಅಂತ ಬ್ಯಾಂಕ್ನವ್ರಿಗೆ ಕೇಳಿದೆ, ಬ್ಯಾಂಕ್ನವ್ರು ನನಗೆ ಕೊಟ್ಟಿಲ್ಲ. ನಿನ್ನ ಹತ್ರ ಏನು ಇಲ್ಲ, ನಿಂದ ಆಸ್ತಿ ಇಲ್ಲ, ಜಮೀನ್ ಇಲ್ಲ, ಸೈಟ್ ಇಲ್ಲ, ಏನು ಇಲ್ಲ, ನಿನಗೆ ಹೆಂಗ್ ಬ್ಯಾಂಕ್ ಕೊಡುತ್ತೆ? ಎಸ್, ಈ ನೆಗೆಟಿವ್ ಥಿಂಕಿಂಗ್ ಅನ್ನ ತೆಗೆದು ಸೈಡಿಗೆ ಹಾಕಿ. ಸೊ ನಿಮಗೂ ಕೂಡ, ನಿಮ್ದು ಬಾಡಿಗೆ ರೂಮಲ್ಲಿ ನೀವು ಬಿಸ್ನೆಸ್ ಮಾಡಿದ್ರು ಕೂಡ ಸರ್ಕಾರ ನಿಮ್ಗೆ ಲೋನ್ ಕೊಡುತ್ತೆ. ಸೊ ನಿಮಗೆ ಎಲಿಜಿಬಿಲಿಟಿ ಇರ್ಬೇಕು. ಲೋನ್ ಈಸ್ ಆನ್ ಆರ್ಟ್. ಲೋನ್ ಅನ್ನ ಪಡೆಯೋದು ಒಂದು ಆರ್ಟ್, ಒಂದು ಸ್ಕಿಲ್. ಆ ಸ್ಕಿಲ್ ಅಂತಂದ್ರೆ ನಿಮ್ಗೆ ಆ ಸ್ಕಿಲ್ಸ್ ಗಳನ್ನ ಕಲಿಬೇಕು. ಸೊ ಇದನ್ನ ಚೀಟಿಂಗ್ ಮಾಡೋದಕ್ಕೆ ನಾವು ಬಳಸಬಾರ್ದು, ನಾವು ಬೆಳೆಯೋದಕ್ಕೆ ಬಳಸಬೇಕು. ಸೊ ದಿಸ್ ಈಸ್ ಅನ್ ಆರ್ಟ್, ದಿಸ್ ಈಸ್ ಅನ್ ಸ್ಕಿಲ್. ಸೊ ಆ ಸ್ಕಿಲ್ ಅನ್ನು ನಾವು ಪಡಿಬೇಕು ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಮ್ದು ಮೈಂಡ್ ಸೆಟ್ ಅಲ್ಲಿ ನೆಗೆಟಿವ್ ಥಿಂಕಿಂಗ್ ಅನ್ನ ತೆಗೆದು ಹೊರಗೆ ಹಾಕ್ಬೇಕು. ಯಾರು ಈ ಯೋಜನೆಯಲ್ಲಿ ಲೋನ್ ಅನ್ನ ಪಡೆದಿದ್ದಾನೆ, ಯಾರು ಈ ಯೋಜನೆಯಲ್ಲಿ ಬೆನಿಫಿಟ್ ಅನ್ನ ಪಡೆದಿದ್ದಾನೆ, ಆತನ ಹತ್ರ ಹೋಗಿ ನೀವು ಡಿಸ್ಕಷನ್ ಮಾಡಬೇಕು. ಬಿಟ್ರೆ ಆ ಯೋಜನೆಯ ಲಾಭವನ್ನೇ ಪಡೆದೇ ಇರೋ ವ್ಯಕ್ತಿ ಹತ್ರ ನೀವು ಕೇಳಿದ್ರೆ ಆ ವ್ಯಕ್ತಿ ಏನ್ ಹೇಳ್ತಾರೆ ಅಲ್ವಾ ಸ್ನೇಹಿತರೆ? ಸೊ ಹಾಗಾಗಿ ಈ ಮೈಂಡ್ ಸೆಟ್ ಇಂದ ಹೊರಗೆ ಬನ್ನಿ ಸ್ನೇಹಿತರೆ. ಯೋಜನೆ ಅಂದ್ರೆ ಒಂದೇ ಯೋಜನೆ ಇಲ್ಲ, 100 ಯೋಜನೆ ಇದೆ. ರಾಜ್ಯ ಸರ್ಕಾರದಲ್ಲಿ ಸಬ್ಸಿಡಿ ಯೋಜನೆಗಳಿದಾವೆ, ಕೇಂದ್ರ ಸರ್ಕಾರದಲ್ಲಿ ಸಬ್ಸಿಡಿ ಯೋಜನೆಗಳಿದಾವೆ. ಸೊ ಹಾಗಾಗಿ ನೀವು ಯಾವ ಯೋಜನೆಯನ್ನು ಮಾಡ್ತಾ ಇದ್ದೀರಾ? ಕಾರು ಅಂದ ತಕ್ಷಣ ಒಂದೇ ಸ್ಕೀಮಲ್ಲಿ ಕಾರ್ ಇಲ್ಲ, 100 ಸ್ಕೀಮ್ ಇದಾವೆ ಕಾರ್ಗಳಿಗೆ. ನೀವು ಯಾವ ಸ್ಕೀಮಲ್ಲಿ ಮಾಡ್ತಾ ಇದ್ದೀರಾ, ಆ ಸ್ಕೀಮಲ್ಲಿ ಯಾರು ನಡೀತಾರೆ, ಎಸ್ ಅವ್ರನ್ನ ಮಾತಾಡಿಸಿ, ಅವ್ರದ್ದು ಸಲಹೆ ತಗೊಳ್ಳಿ. ಅಲ್ಲಿ ನಿಮಗೆ ಒಂದಿಷ್ಟು ಇನ್ಪುಟ್ ಸಿಗುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ನಿಮ್ಗೆ ಈಗಾಗಲೇ ಹೇಳಿದೆ, 2ನೇ ಪಾಯಿಂಟ್ಸ್ ಏನು ಅಂದ್ರೆ, ನೀವು ಯಾವುದೇ ಸಬ್ಸಿಡಿ ಸ್ಕೀಮ್ಸ್ ಅನ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಆ ಯೋಜನೆ ಬಗ್ಗೆ ನಿಮ್ಗೆ ಒಂದು ಸ್ಪಷ್ಟವಾದ ಚಿತ್ರಣ ಇರಲಿ. ಆ ಯೋಜನೆ ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗಲ್ಲ, ನಾವು ಅದಕ್ಕೆ ಎಲಿಜಿಬಲ್ ಇದೀವಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಸುದೀರ್ಘವಾದ ಅಧ್ಯಯನನ ನೀವು ಕೂಡ ಮಾಡಬೇಕು. ಇಲ್ಲ ಅಂತಂದ್ರೆ ಈ ತರದ ವಿಡಿಯೋಸ್ಗಳ ಮೂಲಕನೂ ಕೂಡ ನೀವು ತಿಳ್ಕೊಳ್ಳೋಂಥ ಪ್ರಯತ್ನನ ಮಾಡ್ಬೋದು ಸ್ನೇಹಿತರೆ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ, ನಿಮ್ದು ನೆಟ್ವರ್ಕಿಂಗ್. ನೀವು ಯಾವುದೇ ಒಂದು ಸಬ್ಸಿಡಿ ಸಾಲ ಸೌಲಭ್ಯವನ್ನ ಪಡಿಬೇಕು ಅಂದ್ರೆ ನಿಮ್ದು ಒಂದು ಬಾಂಧವ್ಯ ಇದೆಯಲ್ಲ, ಬ್ಯಾಂಕ್ ಜೊತೆಗೆ ಚೆನ್ನಾಗಿರ್ಬೇಕಾಗತ್ತೆ ಸ್ನೇಹಿತರೆ. ಬ್ಯಾಂಕ್ ನಲ್ಲಿ ಅವರು ಇಲ್ಲ ಡೆಪಾಸಿಟ್, ಕೋಟಿಗಟ್ಟಲೆ ಡೆಪಾಸಿಟ್ ಇಡೋರ ಜೊತೆಗೆ ಅಷ್ಟೇ ಚೆನ್ನಾಗಿ ಬ್ಯಾಂಕ್ಗಳು ವ್ಯವಹರಿಸುತ್ತೆ ಅಂತ ನಾವು ತಿಳ್ಕೊಂಡಿದ್ರೆ ಅದು ದೊಡ್ಡ ತಪ್ಪು. ಸೊ ಅದು ನಮ್ಮ ಮೈಂಡ್ ಸೆಟ್ ಅಷ್ಟೇ, ನಾವು ನೆಗೆಟಿವ್ ಮೈಂಡ್ ಸೆಟ್. ಅದು ಇಲ್ಲ, ಬ್ಯಾಂಕ್ನಲ್ಲೂ ಕೂಡ ಅವನು ಬಡವ ಇದ್ರು ಕೂಡ ಅವನು ಪ್ರಾಮಾಣಿಕ ಆಗಿದ್ರೆ, ಅವ್ರಿಗೆ ಕನ್ವಿನ್ಸಿಂಗ್ ಆಗಿದ್ರೆ, ಅವ್ರ ಈ ಜೊತೆ ತುಂಬಾ ಚೆನ್ನಾಗಿ ಬಾಂಡಿಂಗ್ ಇಟ್ಕೊಂಡಿರ್ತಾರೆ. ಯಾವ ಬ್ಯಾಂಕಲ್ಲೂ ಕೂಡ ನಿನಗೆ ಲೋನ್ ಕೊಡಲ್ಲ, ಹೊರಟೋಗ್ಬಿಡು ಅಂತ ಹೇಳಿ ಯಾವ ಬ್ಯಾಂಕಿನ ಅಧಿಕಾರಿಗಳು ಹೇಳಲ್ಲ. ಸೊ ಅವ್ರಿಗೆ ನಿಮ್ಗೆ ಒಂದು ಕಾರಣ ಕೊಡ್ತಾರೆ, ಇಲ್ಲ ನಿಮ್ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತಾರೆ, ಅಥವಾ ನಿಮ್ ಸೈಟ್ ಸರಿ ಇಲ್ಲ ಅಂತಾರೆ, ಏನಾದ್ರು ಒಂದು ಕಾರಣ ಕೊಡ್ತಾರೆ ಅವರು. ಸೊ ಆ ಕಾರಣನ ನಾನು ಸರಿಪಡಿಸೋಷ್ಟು ರೆಡಿ ಆಗ್ಬೇಕು ಅಂತಂದ್ರೆ ನಮ್ದು ಬ್ಯಾಂಕ್ ಜೊತೆಗೆ ಒಂದು ಬಾಂಡಿಂಗ್ ಚೆನ್ನಾಗಿರ್ಬೇಕು. ಸೊ ಅವ್ರ ಜೊತೆಗೆ ಆ ಒಂದು ವಿಶ್ವಾಸನ ಗಳಿಸೋಂತ ಒಂದು ಪ್ರಯತ್ನ ಆಗ್ಬೇಕು. ಸೊ ಅದು ನಮ್ಮ ಕಮ್ಯುನಿಕೇಶನ್ ಸ್ಕಿಲ್, ನಮ್ಮ ಅವ್ರಿಗೆ ಅಪ್ರೋಚ್ ಮಾಡೋ ಸ್ಕಿಲ್ ಅಲ್ಲಿ ಇದೆ. ಸೊ ಹಾಗಾಗಿ ನಾವು ಅವ್ರ ಜೊತೆಗೆ ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋದು ಕೂಡ ನಮ್ಗೊಂದು
ಮೈಂಡ್ ಸೆಟ್ ಆಗಿರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ರೋಲ್ ಅನ್ನ ಪಡಿತಾ ಇದೆ ಸ್ನೇಹಿತರೆ. ಪರ್ಸಿಸ್ಟೆನ್ಸ್ ಅಂತ ಕರೀತಾರೆ. ನಾನು ಒಂದ್ ಸಾರಿ ಹೋದೆ, ರೆಸ್ಪಾನ್ಸ್ ಮಾಡಲಿಲ್ಲ. 2 ಸಲ ಹೋದೆ, ರೆಸ್ಪಾನ್ಸ್ ಮಾಡಲಿಲ್ಲ. 3 ಸಲ ಹೋದೆ, ರೆಸ್ಪಾನ್ಸ್ ಮಾಡಲಿಲ್ಲ. ಒಂದ್ಸಲ ಅರ್ಜಿ ಹಾಕಿದೆ, ನನ್ನ ಲೋನ್ ಸ್ಯಾಂಕ್ಷನ್ ಆಗ್ಲಿಲ್ಲ, ರಿಜೆಕ್ಟ್ ಆಯ್ತು. ಎಸ್, 2 ಸಲ ಮತ್ತೆ ನಾನು ಪ್ರಯತ್ನ ಮಾಡೋದಕ್ಕೆ ಹೋಗಲ್ಲ. ಯಾಕಂದ್ರೆ ನಾನು ಒಂದ್ಸಲಿ ಸುಮ್ಮನಾಗ್ಬಿಟ್ಟೆ, ನನಗೆ ಬೇರೆ ಇತ್ತು, ಅರ್ಜೆಂಟ್ ಕಮಿಟ್ಮೆಂಟ್ ಮಾಡ್ಬೇಕು, ಮುಗಿಸಿದೆ. ನೋ ನೋ, ಹಾಗಲ್ಲ. ನೀವು ಸಬ್ಸಿಡಿ ತಗೋಬೇಕು, ನೀವು ಒಂದು ಬಿಸ್ನೆಸ್ ಅನ್ನು ಮಾಡ್ಬೇಕು ಅಂತಂದ್ರೆ ಮತ್ತೆ ಮತ್ತೆ ಒಂದು ಪ್ರಯತ್ನ ಮಾಡಬೇಕು. ಈಗ ಉದಾಹರಣೆ ನಿಮ್ಗೆ ನಾನು ತುಂಬಾ ಜನಕ್ಕೆ ಸ್ನೇಹಿತರಿಗೂ ಉದಾಹರಣೆ ಕೊಡ್ತೇನೆ. ನೀವು ಉದಾಹರಣೆಗೆ ಒಂದು 10 ಲಕ್ಷದ್ದು ಟೂರಿಸ್ಟ್ ಟ್ಯಾಕ್ಸಿ ತಗೊಳ್ತೀವಿ ಅಂದ್ರೆ ಇದೇ PMEGP ಸ್ಕೀಮ್ ಅಲ್ಲಿ ನಿಮಗೆ 3.5 ಲಕ್ಷ ಸಬ್ಸಿಡಿ ಸಿಗುತ್ತೆ ಸ್ನೇಹಿತರೆ. 3.5 ಲಕ್ಷ, 10 ಲಕ್ಷಕ್ಕೆ 3.5 ಲಕ್ಷ ಸಬ್ಸಿಡಿ ಸಿಗುತ್ತೆ. ಒಬ್ಬ ಕಾರ್ ಓನರ್ 10 ಲಕ್ಷ ಬಂಡವಾಳ ಹಾಕುವಂತ ಒಬ್ಬ ಕಾರ್ ಓನರ್ ದಿನಕ್ಕೆ ಎಷ್ಟು ಲಾಭ ಮಾಡಕ್ ಸಾಧ್ಯ? 1,000 ಉಳಿಸ್ಬೋದಾ ಆತ? 1,000 ಉಳಿಸ್ಬೋದಾ? ಅದು ಕೂಡ ದಿನ ಉಳಿಸಕ್ ಸಾಧ್ಯನಾ? ಡ್ರೈವರ್ ಖರ್ಚು, ಪೆಟ್ರೋಲು, ಡೀಸೆಲ್, ಬೇರೆ ಬೇರೆ ಖರ್ಚುಗಳನ್ನು ತೆಗೆದು ಆತ ದಿನಕ್ಕೆ 1,000 ಉಳಿಸ್ಬೋದಾ? ಸೇವಿಂಗ್ಸ್ ನಾನು ಹೇಳ್ತಾ ಇರೋದು. ಸೇವಿಂಗ್ಸ್, ಊಟ ತಿಂಡಿ ಎಲ್ಲ ತೆಗೆದು 1,000 ಉಳಿತಾಯ ಮಾಡ್ಬೋದು. ಸೊ ದಿನ 1,000 ಉಳಿಸುವ ಬಾಡಿಗೆಗಳು ಆತನಿಗೆ ಸಿಗುತ್ತಾ? ಇಲ್ಲ. ದಿನ 1,000 ರೂಪಾಯಿ ಉಳಿಸುವ ಬಾಡಿಗೆಗಳು ಅವನಿಗೆ ಸಿಗಲ್ಲ. ಸೊ ಈಗ ಸರ್ಕಾರ 10 ಲಕ್ಷಕ್ಕೆ ಎಷ್ಟು ಕೊಡ್ತಾ ಇದೆ? 3.5 ಲಕ್ಷ ಸಬ್ಸಿಡಿ ಕೊಡುತ್ತೆ. 3.5 ಲಕ್ಷ ಅಂದ್ರೆ ಆ 3.5 ಲಕ್ಷ ಸೇವಿಂಗ್ಸ್. ಆ ಸೇವಿಂಗ್ ಮಾಡೋದಕ್ಕೆ ಈತ ಎಷ್ಟು ಕಷ್ಟ ಪಡ್ಬೇಕು? ಕನಿಷ್ಠ 350 ದಿನ ಆತ ಬಾಡಿಗೆ ಹೊಡಿಬೇಕು. ಕಂಟಿನ್ಯೂ 350 ದಿನ ಆತನಿಗೆ ಬಾಡಿಗೆ ಸಿಗ್ಬೇಕು. ಅದು ಕೂಡ 1,000 ರೂಪಾಯಿ ಉಳಿಸುವ ಹಾಗ. ಅಂದ್ರೆ 1 ವರ್ಷಕ್ಕೂ ಹೆಚ್ಚು ದಿನಗಳ ಕಾಲ ಅವನು ಕಂಟಿನ್ಯೂ ಗಾಡಿ ಹೊಡೆದ್ರೆ ಅವನಿಗೆ 3.5 ಲಕ್ಷ ಉಳಿತಾಯ ಆಗುತ್ತೆ. ಆದ್ರೆ ಆತ ಏನ್ ಮಾಡ್ತಾನೆ? ಈ ಬ್ಯಾಂಕಿಗೆ ಯಾರು ಹೋಗ್ತಾರೆ? ಬ್ಯಾಂಕ್ನವ್ರು ರೆಸ್ಪಾನ್ಸ್ ಮಾಡಲ್ಲ ನಮ್ಗೆ. ಸೊ ಹಾಗಾಗಿ ನನಗೆ ಆ ಫೈನಾನ್ಸ್ನರ್ ಫೋನ್ ಮಾಡಿದ್ರೆ ಮನಿ ಬಾಗ್ಲಿ ತಂದು ಗಾಡಿ ನಿಲ್ಲಿಸ್ತಾರೆ. ಈ ಫೈನಾನ್ಸಿಗೆ ಫೋನ್ ಮಾಡಿದ್ರೆ ಇವ್ರು ಮನಿ ಬಾಗ್ಲಿ ತಂದು ನಿಲ್ಲಿಸ್ತಾರೆ. ಹೌದು ಸ್ವಾಮಿ, ಅವ್ರ ಗಾಡಿನೂ ಮನಿ ಬಾಗ್ಲಿ ತಂದು ನಿಲ್ಲಿಸ್ತಾರೆ, ವಸೂಲಿನೂ ಮನಿ ಬಾಗ್ಲಿಗೆ ಬಂದ್ ಮಾಡ್ಕೊ ಹೋಗ್ತಾರೆ. ಅವ್ರಿಗೆ ಎಷ್ಟು ಬಡ್ಡಿ ಕಟ್ತೀರಾ ನೀವು? ಎಷ್ಟು ಇಂಟ್ರೆಸ್ಟ್ ಕಟ್ತೀರಾ? ನಿಮ್ ಕಂತುಗಳೇ ತೀರೋದಿಲ್ವಾ? ಪ್ರತಿ ತಿಂಗಳು ನೆಮ್ಮದಿಯಿಂದ ಬದುಕೋದಕ್ಕಾಗಲ್ಲ. ಆದ್ರೆ ಈ ಸರ್ಕಾರಿ ಯೋಜನೆಯಲ್ಲಿ ನೀವು ತಗೊಂಡ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. 3.5 ಲಕ್ಷ, 10ಕ್ಕೆ 3.5 ಲಕ್ಷ ನಿಮ್ಗೆ ಸರ್ಕಾರ ಕೊಟ್ಟಿರುತ್ತೆ. ಆ 3.5 ಲಕ್ಷ ಉಳಿಸ್ಬೇಕು ಅಂತಂದ್ರೆ ನೀವು 1 ವರ್ಷ ನಾನ್ ಸ್ಟಾಪ್ ಯಾವ ಸಮಸ್ಯೆ ಇಲ್ದಂಗೆ ನೀವು ಗಾಡಿ ನೋಡಿದು ಆ 3.5 ಲಕ್ಷ ಉಳಿತಾಯ ಮಾಡಬೇಕಾಗುತ್ತೆ ಸ್ನೇಹಿತರೆ. ಆದ್ರೆ ನಿಮಗಿಲ್ಲಿ 10 ದಿನ ಬ್ಯಾಂಕಿಗೆ ಹೋಗಿ ಬರೋದಕ್ಕೆ ಬೇಜಾರಾಗುತ್ತೆ. ಪದೇ ಪದೇ ಯಾರು ಹೋಗ್ತಾರೆ ಮನೆ ಆ ಬ್ಯಾಂಕಿಗೆ? ಸರಿ ರೆಸ್ಪಾನ್ಸ್ ಮಾಡಲ್ಲ. ಬೇರೆ ಕೆಲಸ ಇಲ್ವೋ ನಮಗೆ? ಅಲ್ವಾ ಸ್ನೇಹಿತರೆ? ನೋಡಿ, ನೀವು ಲೆಕ್ಕ ಹಾಕಿ, ನಿಮ್ದು 1 ದಿನಕ್ಕೆ 1,000 ನಿಮ್ದು ದುಡಿಮೆ ಅಂತ ಹೇಳ್ಕೊಳ್ಳೋಣ. ನೀವು 1 ತಿಂಗಳು 30 ದಿನ ಹೋಗ್ತೀರಾ ಬ್ಯಾಂಕಿಗೆ, 30,000 ಈ ದುಡಿಮೆ ಅಂತಾನೆ ಹೋಗಿ. ನೀವು 2 ತಿಂಗಳು ಹೋಗ್ತೀರಾ, ಹೋಗಿ 60,000. ಇಲ್ಲ ನಾನು 3 ತಿಂಗಳು ಅಡ್ಡಾಡ್ತೀನಿ ಬ್ಯಾಂಕಿಗೆ, ಎಸ್ ಹೋಗಿ 90,000. ನೀವು ಮನೆಯಿಂದ ಬೆಳಗ್ಗೆ ಎದ್ದು ಬಂದು ಸೀದಾ ಬ್ಯಾಂಕಿಗೆ ಹೋಗಿ, ನಿಮ್ ಡ್ಯೂಟಿನೇ ಬೇಡ. ಅಂದ್ರೆ 3 ತಿಂಗಳಿಗೆ ನೀವು 1 ಲಕ್ಷ ದುಡಿತಾ ಇದ್ದೀರಾ. ಇಲ್ಲಿ 1 ಲಕ್ಷ ನಿಮ್ಗೆ ಲಾಭ ಆಗುತ್ತೆ. ಅದನ್ನ ಬಿಟ್ಟು ಇಲ್ಲ ನಮ್ಮ ಮನೆ ಬಾಗ್ಲಿ ಗಾಡಿ ತರಿಸ್ತಾನೆ ಅಂತ ನೀವು ರಾಂಗ್ ಡಿಸಿಷನ್ ಅಂತ ತಗೋಬಿಡಿ. ಸೊ ರಾಂಗ್ ಡಿಸಿಷನ್ ತಗೊಳ್ಳೋದಿದೆಯಲ್ಲ, ಅದು ನಮ್ದು ಮತ್ತೊಂದು ಮೈಂಡ್ ಸೆಟ್. ಅದು ನಮ್ಗೆ ನಮ್ಮ ಏನು ಈಗೋ ಇದೆಯಲ್ಲ, ಅದು ಆ ರಾಂಗ್ ಡಿಸಿಷನ್ ಅಂತ ತಗೊಳಂಗ್ ಮಾಡುತ್ತೆ. ಹಾಗಾಗಿ ತಾಳ್ಮೆ ಇರ್ಬೇಕಾಗುತ್ತೆ. ಈ ತರದ ನೆಗೆಟಿವ್ ಮೈಂಡ್ ಸೆಟ್ಗಳನ್ನ ನಾವು ಕೈ ಬಿಡಬೇಕಾಗುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಂಪಾರ್ಟೆಂಟ್. ಎಸ್, ನಿಮಗೆ ನಿಮ್ ಬಿಸ್ನೆಸ್ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ, ನಿಮಗೆ ನಿಮ್ ಬಿಸ್ನೆಸ್ ಬಗ್ಗೆ ಪಾಸಿಟಿವ್ ಇಲ್ಲ ಅಂತ ಹೇಳಿದ್ರೆ, ಎಸ್ ನೀವು ಎಲಿಜಿಬಲ್ ಅಲ್ಲ ಅಂತ ಅನ್ಕೊಂಡ್ರೆ, ಸೊ ಬೇರೆಯವರು ನಿಮ್ಮನ್ನ ಹೇಗ್ ನೋಡ್ತಾರೆ? ಸೊ ಹಾಗಾಗಿ ಬಿ ಪಾಸಿಟಿವ್. ಸೊ ಇವತ್ತೇ ಸ್ನೇಹಿತರೆ ನಾನಿಲ್ಲಿ ಕೊಟ್ಟಿರೋದು ನಿಮಗೆ ಐಡಿಯಾಸ್, ಟಿಪ್ಸ್ ಮಾತ್ರ. ಸೊ ಇದರಲ್ಲಿ ನಿಮ್ಗೆ ಎಷ್ಟು ಯೂಸ್ ಆಗುತ್ತೋ ಅದನ್ನ ಬಳಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೂ ಇಂಟೆನ್ಸಿವ್ ಆಗಿ ಹೇಗೆ ನಿಮ್ಮ ಒಂದು ಸಾಲ ತಗೋಬೇಕು ಅಂತಂದ್ರೆ, ಸಬ್ಸಿಡಿ ಸಾಲ ತಗೋಬೇಕು ಅಂದ್ರೆ, ಬ್ಯಾಂಕ್ ಅಲ್ಲಿ ತಗೋಬೇಕು ಅಂದ್ರೆ ಹೇಗೆ ಮೈಂಡ್ ಸೆಟ್ ಇರ್ಬೇಕು ಅನ್ನೋದನ್ನ ನಾವು ಮುಂದೆ ತಿಳಿತಾ ಹೋಗೋಣ ಸ್ನೇಹಿತರೆ. ಇದ್ರ ಮಧ್ಯೆ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಅನಿಸಿಕೆಗಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಕಾಮೆಂಟ್ ಹಾಕಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋದಕ್ಕೆ ನಮಗೆ ಸಹಾಯ ಆಗ್ತದೆ ಸ್ನೇಹಿತರೆ. ಥ್ಯಾಂಕ್ ಯು. ಇದುವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ. ಯಾರ್ಯಾರು ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.